ಆಗಿಬಿಟ್ರೆ ಬಂದ್ಬಿಡ್ತದೆ ವೈರಾಗ್ಯ. ದಿಮ್ಮಕ್ಕಲ್ಲೇ ಧೂಳೆ ಬಿಸ್ತಾನೆ ಅಯೋಗ್ಯ. ಆಫ್ಟರ್ 6 years ನಿಮ್ಮದೇ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ. ಈ 6 ವರ್ಷಗಳ ಗ್ಯಾಪ್ ಹಾಕ್ತಗೊಂಡೆ ಅಂತ ಹೇಳಿದ್ರೆ ಒಂದು ಅಯೋಗ್ಯ ಎಲ್ಲರನ್ನು ಯೋಗ್ಯ ಮಾಡಿದೆ. ಇದುವರೆಗೂ 350 ಸಲ ಇದನ್ನ ಟೆಲಿಕಾಸ್ಟ್ ಮಾಡಿದ್ದಾರೆ. highest TRP ಇರೋದು ಆ ಚಾನಲ್ ಅಲ್ಲಿ ಇದೇ ಸಿನಿಮಾ. ಇದೇನಪ್ಪ ಇಷ್ಟು ನೆಗೆಟಿವ್ ಟೈಟಲ್ ಇದೆ ಅಂತೆಲ್ಲ ಮಾತಾಡ್ಕೊಳ್ತಾ ಇದ್ದೆ. ಮದಗಜ ಅಂತ ಇಟ್ಟಾಗ ತುಂಬಾ ಮಾಸ್ ಅನಿಸ್ದಾಗ ಒಂದು ಸಾಫ್ಟ್ ಕತೆ ಒಳಗಡೆ ಹೇಳಿದೆ, ಅಮ್ಮ ಮಗನ ಕತೆನೇ ಹೇಳಿದ್ದೆ. ಅಯೋಗ್ಯ ಅಂತ ಇಟ್ಟಾಗ ಕಂಪ್ಲೀಟ್ ಕಾಮಿಡಿ ಅಂತ ಹೇಳಿದಾಗ ಒಂದು ಸೋಷಿಯಲ್ ಅವೇರ್ನೆಸ್ ಇಟ್ಟಿದ್ದೀನಿ ಅಲ್ಲಿ. ಅಯೋಗ್ಯ ಹೋಗ್ಲಾ. ರಚಿತಾ ರಾಮ್ ಅವ್ರು ಬಂದಾಗ ಒಂದು ಟೈಟಲ್ ನೋಡಿದೆ ನಾನು, ಬಹಳ ಖುಷಿ ಆಯ್ತು ನನಗೆ. ಸ್ಯಾಂಡಲ್ವುಡ್ ಲೇಡಿ ಸೂಪರ್ ಸ್ಟಾರ್ ಅಂತ. ಈ ಮಾತ್ರ ಉತ್ಪ್ರೇಕ್ಷಣೆ ಇಲ್ಲ, ಅವ್ರಿಗೆ ಸಲ್ಲಬೇಕಾದಂತ ಅದು ಒಂದು ಡಿಕೇಡ್, ಒಂದೊಂದು 10 ವರ್ಷಗಳ ಕಾಲ ಒಂದೇ ಕನ್ನಡ ಇಂಡಸ್ಟ್ರಿಯಲ್ಲಿ ಹೀರೋಯಿನ್ ಆಗಿ ಸ್ಯಾಂಡಲ್ವುಡ್ ಲೇಡಿ ಸೂಪರ್ ಸ್ಟಾರ್ ಅಂತ ಬೇಕು ಅಂತಾನೆ ಅದನ್ನು ರಿಜಿಸ್ಟರ್ ಮಾಡಿದ್ದಾರೆ. ನಮ್ಮ ಚಿತ್ರರಂಗದ ಬಹುದೊಡ್ಡ ನಟರಾದಂತ ದರ್ಶನ್ ಅವರಿಗೆ ಅಯೋಗ್ಯ ಸಿನಿಮಾದ ಸೀಕ್ವೆಲ್ ಮಾಡ್ತೀನಿ ಅಂತ ಹೇಳಿದಾಗ ಅವ್ರು ಎಷ್ಟು ಖುಷಿ ಪಟ್ರು. ನಾನು ಹೋಗಿ ಅವ್ರನ್ನ ಮೀಟ್ ಮಾಡಿ ಪರ್ಸನಲ್ ಆಗಿ ಒಂದು ಬ್ಲೆಸ್ಸಿಂಗ್ಸ್ ತಗೊಂಡು ಬಂದಿದ್ದೀನಿ. ಅವ್ರ ಸಪೋರ್ಟ್ ಹಿಂದೆನೂ ಇತ್ತು, ಮುಂದೆ ಇರುತ್ತೆ ನನಗೆ. ಅದನ್ನ ಯಾವ ಗ್ಯಾಪ್ ಆಗಿದೆ ಅದೆಲ್ಲ ನಿನ್ಗೊಂದು ಪಾಠ ಕಲಿಸಿದೆಯಲ್ಲ ಅದೇ ನಿನ್ನ ಕರ್ಕೊಂಡು ಹೋಗುತ್ತೆ ಅಂದ್ರೆ. ಸೊ ಮತ್ತೊಂದಷ್ಟು ಸ್ಕ್ರಿಪ್ಟ್ ಮಾಡ್ಕೊಂಡು ನನ್ನ ಸಕ್ಸಸ್ ರೇಟ್ ನೋಡ್ಕೊಂಡು ನಾನು ಎಷ್ಟು ಇಂಡಸ್ಟ್ರಿ ಬೇಕು, ನನ್ನನ್ನು ಎಷ್ಟು ಕೇಳ್ತಾ ಅನ್ನೋ ಮೇಲೆ ನಾವು ಮುಂದೆ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರಗಾನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ಕನ್ನಡ ಚಿತ್ರರಂಗದಲ್ಲಿ ಪ್ರತಿದಿನ ಸಿನಿಮೋತ್ಸಾಹಿ ತಂಡಗಳು ಹುಟ್ಕೊಳ್ತಾ ಇರ್ತವೆ. ಅವರಿಂದ ಒಂದಷ್ಟು ಸಿನಿಮಾ ಟೈಟಲ್ಗಳು ಹುಟ್ಕೊತವೆ, ಅವರಿಂದ ಒಂದಷ್ಟು ಸಿನಿಮಾಗಳು ಬರುತ್ತೆ, ಒಂದಷ್ಟು ಸಿನಿಮಾಗಳು ದೊಡ್ಡ ಮಟ್ಟಕ್ಕೆ ಹಿಟ್ಟಾಗುತ್ತೆ, ಸಾಕಷ್ಟು ಕನಸುಗಳು ರಿಲೀಸ್ ಆದ ನಂತರ ಕಮರೋಗುತ್ತೆ. ಕೆಲವು ಸಿನಿಮಾ ಆಗೋಕ್ಕೆ ಮೊದಲೇ ಆ ಕನಸುಗಳು ಬತ್ತಿ ಹೋಗುತ್ತವೆ. ಕಾರಣಾಂತರಗಳಿಂದ ಆ ಸಿನಿಮಾ ಸೆಟ್ಟೇರೋದು ಇಲ್ಲ, ಅಥವಾ ಅರ್ಧಂಬರ್ಧ ಶೂಟಿಂಗ್ ಆದ ನಂತರ ಕಂಪ್ಲೀಟ್ ಆಗೋದು ಇಲ್ಲ, ರಿಲೀಸ್ ಆಗೋದು ಇಲ್ಲ. ಆದರೆ ಸೆಟ್ಟೇರಿದ ಪ್ರತಿ ಸಿನಿಮಾ ಕೂಡ ಹಿಟ್ಟಾಗಬೇಕು ಅಥವಾ ಬೆಳ್ಳಿತೆರೆ ಬೆಳಗಲೇಬೇಕು ಅಂತೇನಿಲ್ಲ. ಆದರೆ ಆ ಥರ ಸೆಟ್ಟೇರಿದಂಥ ಸಾಕಷ್ಟು ಸಿನಿಮಾಗಳು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಬಹುದೊಡ್ಡ ಛಾಪನ್ನು ಒತ್ತಿದ್ದಾವೆ. ಅಂತಹ ಸಿನಿಮಾಗಳ ಸಾಲಿನಲ್ಲಿ ನಿಲ್ಲುವಂತಹ ಒಂದು ಸಿನಿಮಾ ಅಂತಂದರೆ 6 ವರ್ಷಗಳ ಹಿಂದೆ ಬಂದಂತಹ ಅಯೋಗ್ಯ ಸಿನಿಮಾ. ಅಫ್ಕೋರ್ಸ್ ಆ ಸಿನಿಮಾ ಕನ್ನಡಿಗರಿಗೆ ಅಷ್ಟು ಹಿತ ಆಗೋದಕ್ಕೆ, ಅಷ್ಟು ಆಪ್ಯಾಯವಾಗಿ ಕನ್ನಡಿಗರನ್ನು ಮೆಚ್ಚಿಕೊಳ್ಳೋದಕ್ಕೆ, ಸೂಪರ್ ಅನ್ನೋದಕ್ಕೆ ರೀಸನ್ ಏನಪ್ಪ ಅಂತಂದರೆ ನಮ್ಮ ನೆಲದ ಮಣ್ಣಿನ ಸೊಗಡಿನ ಕತೆ, ಹಳ್ಳಿ ಬ್ಯಾಕ್ಡ್ರಾಪಲ್ಲಿ ಚಿತ್ರೀಕರಣವಾದಂಥ ಸಿನಿಮಾ. ಹಾಗಾಗಿ ಬರೋಬ್ಬರಿ 40 ಥಿಯೇಟ್ರ್ಗಳಲ್ಲಿ 100 ಡೇಸನ್ನು ಮಾಡಿದಂಥ ಸಿನಿಮಾ. ಅದು ಅಭಿನಯ ಚಿತ್ರ ನೀನಾಸಂ ಸತೀಶ್ ಅವರು, ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ಕಾಂಬಿನೇಷನಲ್ಲಿ ವರ್ಕೌಟ್ ಆದಂಥ ಸಿನಿಮಾ. ಅದು ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಉದಯೋನ್ಮುಖ ನವ ನಿರ್ದೇಶಕನನ್ನು ನೀಡಿದಂಥ ಸಿನಿಮಾ. ಅಫ್ಕೋರ್ಸು ನವ ನಿರ್ದೇಶಕನನ್ನು ನೀಡಿದಂಥ ಸಿನಿಮಾ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಉದಯೋನ್ಮುಖ ನಿರ್ದೇಶಕ ನೀಡಿದಂತಹ ಸಿನಿಮಾ ಅಯೋಗ್ಯ ಆಗಿತ್ತು. ಇದೀಗ 6 ವರ್ಷಗಳ ನಂತರ ಅಯೋಗ್ಯ 2 ಬರ್ತಾ ಇದೆ. ಒನ್ಸ್ ಅಗೈನ್ ಮಹೇಶ್ ಕುಮಾರ್ ಅವರೇ ಅದಕ್ಕೆ ಆ್ಯಕ್ಷನ್ ಕಟ್ ಹೇಳ್ತಾ ಇದ್ದಾರೆ. ತಾರಾ ಬಳಗ ಯಾರು, ಯಾವಾಗಿಂದ ಶುರು, ಮುಹೂರ್ತ ಯಾವಾಗ, ಯಾರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಈ ಎಲ್ಲ ಕುತೂಹಲಗಳಿಗೆ ನಾನು ನಿಮಗೆ ಉತ್ತರ ಕೊಡುವಂಥ ನಿಟ್ಟಿನಲ್ಲಿ ನಮ್ಮ ಜೊತೆ ಇದ್ದಾರೆ ಅಯೋಗ್ಯ 2 ಚಿತ್ರದ ನಿರ್ದೇಶಕರಾದಂತಹ ಮದಗಜ ಮಹೇಶ್ ಅವರು. ಮಹೇಶ್ ಅವರೇ, ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೊ ಮಚ್. ಎಷ್ಟು ಖುಷಿ ಆಗುತ್ತೆ ಆಫ್ಟರ್ 6 years ನಿಮ್ಮದೇ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ಮತ್ತೊಮ್ಮೆ ಅದರ ಸೀಕ್ವೆಲ್ಲು ಸೆಟ್ಟೇರ್ತಾ ಇದೆ. ಅದನ್ನು ಮತ್ತೊಮ್ಮೆ ನೀವು ಮೇನ್ ಸ್ಟ್ರೀಮ್ಗೆ, ಮೇನ್ ಟ್ರ್ಯಾಕಿಗೆ ತರ್ತಿದ್ದಾರೆ ಅಂದಾಗ ಬಹಳ ಖುಷಿ ಆಗ್ತದೆ. ಯಾಕಂದರೆ ಒಂದು ಅಯೋಗ್ಯ ಅಂದ್ರೆ ಎಷ್ಟೋ ಜನಕ್ಕೆ ಒಂದು ಮರುಹುಟ್ಟು ಕೊಟ್ಟಂಥ ಸಿನಿಮಾ ಅದು. ನನಗಂತೂ ಒಂದು ತುಂಬ ಸ್ಪೆಷಲ್ ಆ ಸಿನಿಮಾ. 6 ವರ್ಷಗಳ ಹಿಂದೆ ಈಗ ನಾನು ಶಾರ್ಟ್ಸ್ಗಳು ಹಾಕಿದ್ದೀನಿ, ನೀವು ನೋಡಿದ್ರಿ. ಅದೆಲ್ಲ ಒಂದು ನಮಗೊಂಥರ ಸಂಭ್ರಮ ಕೊಟ್ಟಂಥ ಸಿನಿಮಾ. ಅದರಿಂದ ನನಗೆ ಇವತ್ತು ಏನು ಸಕ್ಸಸ್ ಆಗೋ ಫೇಮ್ ಆಗ್ಬೋದು. ಎಷ್ಟೋ ಕಾರ್ಯಕ್ರಮದಲ್ಲಿ ನನ್ನ ಆ ಟೈಟ್ಲ್ ಇಟ್ಟೇ ಗುರುತಿಸ್ತಾರೆ ಆ ಆ್ಯಂಕರ್ಗಳು. ನನಗೆ ಇವತ್ತು ಆ ಟೈಟ್ಲ್ ಬಗ್ಗೆ ಆಗಲಿ, ಆ ಸಿನಿಮಾ ಬಗ್ಗೆ ಆಗಲಿ ಒಂದು ಖುಷಿ ಇದೆ, ಹೆಮ್ಮೆ ಇದೆ ಅಷ್ಟೇ. ಈಗ 2ನೇದಕ್ಕೆ ಅಯೋಗ್ಯ 2 ಅಂದ ತಕ್ಷಣ ಅಷ್ಟೇ ನನಗೆ ಪ್ರೆಜರು ಇದೆ, ನಾನು ಹೆಂಗೆ ಕ್ಯಾರಿ ಓವರ್ ಮಾಡ್ತೀನಿ ಇದನ್ನು ಅಂತ. ಈ 6 ವರ್ಷಗಳ ಗ್ಯಾಪ್ ಯಾಕೆ ತೊಗೊಂಡೆ ಅಂತ ಹೇಳಿದ್ರೆ, ನಾನು ಸ್ಯಾಟಲೈಟ್ ಕೊಟ್ಟಂಥ ಚಾನಲ್ಲು ಇದುವರೆಗೂ 350 ಸಲ ಇದನ್ನು ಟೆಲಿಕಾಸ್ಟ್ ಮಾಡಿದ್ದಾರೆ. highest TRP ಇರೋದು ಆ ಚಾನಲಲ್ಲಿ ಇದೇ ಸಿನಿಮಾ. ಜನಕ್ಕೆ ಎಲ್ಲೋದ್ರೂ ಕೇಳ್ತಾಯಿದ್ರು, ಯಾವಾಗ ಸರ್ ಸೀಕ್ವೆಲ್ ಬರುತ್ತಾ, ಅಯೋಗ್ಯ 2 ಬರುತ್ತಾ ಅಂತ ಇದ್ರು. ಬಟ್ ನಾನು ಯಾವಾಗ ಅಂತ ಜನ ಸ್ವಲ್ಪ ಮರಿಬೇಕಾಯ್ತು ಈ ಸಿನಿಮಾನ.
ಸಡನ್ನಾಗಿ ಬಂದರೆ ಟೇಸ್ಟ್ ಕೇಳ್ಕೊಳ್ದು, ಯಾವತ್ತೊಂದು ಸ್ವಲ್ಪ ಗ್ಯಾಪ್ ಕೊಡಬೇಕು ಅಂತ ಹೇಳ್ತಾರಲ್ಲ ಹಂಗೆ. ಸೊ ಈಗ 6 ವರ್ಷಗಳ ನಂತರ ಮತ್ತೆ ಅದೊಂದು ಗ್ಯಾದರ್ ಆಗೋಕ್ಕೆ ವಾತಾವರಣ ಕೂಡು ಬಂತು. ಅದಕ್ಕೆ ಸರಿಯಾದಂಥ ನಿರ್ಮಾಪಕರಾಗಲಿ ಮತ್ತು ತಂಡದ ಎಲ್ಲರೂ ಬೇಕಾಗಿತ್ತು. ಇದಕ್ಕೆ ಸೀಕ್ವೆಲ್ ಆಗಿರೋದ್ರಿಂದ ಈ ಸಿನಿಮಾ ಎಲ್ಲರೂ ಮತ್ತೆ ಬೇಕು. ಸೊ ಎಲ್ಲರೂ ಎಲ್ಲ ಸಂದರ್ಭದಲ್ಲಿ ಕೇಳ್ತಾಯಿದ್ರು, ಕೂಡು ಬಂದಿರಲಿಲ್ಲ, ಬಟ್ ಕೂಡು ಬಂತು. ಒಬ್ಬ ಕ್ಯಾಪ್ಟನ್ ಆಗಿ ಅದು ಎಲ್ಲರೂ ಸರಿದೂಗಿಸ್ಕೊಂಡು ಹೋಗಬೇಕಾಗಿದೆ ಅಂತ ಹಂತದಲ್ಲಿದೆ. ಒಂದು ಅಯೋಗ್ಯ ಎಲ್ಲರೂ ಯೋಗ್ಯ ಮಾಡಿದೆ ಆ ಸಿನಿಮಾ. ಆ ಯೋಗ್ಯತೆಯನ್ನು ನಾವು ತೊಗೊಂಡು ಇವಾಗ ಅದಕ್ಕೆ ಮತ್ತೆ ಇನ್ನೊಂದು ಸಲ ರೆಸ್ಪೆಕ್ಟ್ ಕೊಡುವಂಥ ಕೆಲಸಗಳು ಮಾಡಬೇಕಾಗಿದೆ ಆ ಸಿನಿಮಾಗೆ. ಆ ಕೆಲಸಗಳು ಈಗ ನಡೀತಾ ಇದೆ. ಮಹೇಶ್ ಅವರು ಅಯೋಗ್ಯ ಸಿನಿಮಾನ ಡೈರೆಕ್ಟ್ ಮಾಡಬೇಕಾದ್ರೆ ಅಷ್ಟು ಈಸಿಯಾಗಿ ಆ ಸಿನಿಮಾನ ಮಾಡಿ ಬೆಳ್ಳಿತೆರೆಗೆ ತರಲಿಲ್ಲ. ಒಂದಷ್ಟು ಅವಮಾನಗಳು ಅಪಮಾನಗಳನ್ನು ಎದುರಿಸಿದ ನಂತರ ಈ ಸಿನಿಮಾನ ಬೆಳ್ಳಿತೆರೆಗೆ ತಂದ್ರಿ. ಟೈಟಲ್ ಅಯೋಗ್ಯನ, ಇದೇನಪ್ಪ ಇಷ್ಟು ನೆಗೆಟಿವ್ ಟೈಟಲ್ ಇದೆ ಅಂತೆಲ್ಲ ಮಾತಾಡ್ಕೊತಾ ಇದ್ರು. ಬಹುಶಃ ನನಗೆ ಅನಿಸುತ್ತೆ ನೀವು ಆ ಟೈಟ್ಲ್ ಇಟ್ಟಾಗಲೇ ನನಗೆ ನೆನಪಾಗಿದ್ದು ನಮ್ಮ ತೆಲುಗಿನ ಸೂಪರ್ ಸ್ಟಾರ್ಗಳ ಡೈರೆಕ್ಟರ್ ಆದಂಥ ಪೂರಿ ಜಗನ್ನಾಥ್ ಅವರು. ಅವ್ರದ್ದು ಬಹುತೇಕ ಎಲ್ಲ ಸಿನಿಮಾಗಳ ಟೈಟಲ್ಗಳು ನೆಗೆಟಿವ್ ಟೈಟಲ್ಗಳಾಗಿರುತ್ತೆ. ಬಟ್ ಒಳಗಡೆ ಕಂಟೆಂಟ್ ನೋಡಿದ್ರಲ್ಲೇ ಅದರಲ್ಲಿ ಒಂದು ದಮ್ ಇರುತ್ತೆ, ಮಸ್ತ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಇಲ್ಲ, ಪೂರಿ ಜಗನ್ನಾಥ್ ಸರ್ ನನ್ನ ಫೇವ್ರೆಟ್ ಡೈರೆಕ್ಟ್ರು, ತುಂಬ ದೊಡ್ಡ ಡೈರೆಕ್ಟ್ರು, ಥ್ಯಾಂಕ್ ಯು. ಬಟ್ ಅವ್ರ ಯೋಚನೆಗಳು ಇವತ್ತು ನನಗೂ ಅದನ್ನಿಸ್ತಾ ಇದೆ. ಹೌದಲ್ಲ, ನಾನು ಮಾಡೋ ಟೈಟ್ಲ್ಗಳೆಲ್ಲ ನೆಗೆಟಿವ್ ಇರುತ್ತೆ ಅನ್ನೋದು. ಎಲ್ಲೋ ಒಂದು ಕಾಂಟೆಸ್ಟ್ ಯೋಚನೆ ಮಾಡ್ತೀನಿ ನಾನು ಯಾವಾಗಲೂ. ಮದಗಜ ಅಂತ ಇಟ್ಟಾಗ ತುಂಬ ಮಾಸ್ ಅನ್ನಿಸ್ದಾಗ ಒಂದು ಸಾಫ್ಟ್ ಕತೆ ಹೊರಗಡೆ ಹೇಳಿದ್ದೆ, ಅಮ್ಮ ಮಗನ ಕತೆನೇ ಹೇಳಿದ್ದೆ. ಅಯೋಗ್ಯ ಅಂತ ಇಟ್ಟಾಗ ಕಂಪ್ಲೀಟ್ ಕಾಮಿಡಿ ಅಂತ ಹೇಳಿದಾಗ ಒಂದು ಸೋಷಿಯಲ್ ಅವೇರ್ನೆಸ್ಸೇ ಇಟ್ಟಿದ್ದೀನಿ ಅಲ್ಲಿ, ಓಕೆನಾ. ಮತ್ತು ಅಯೋಗ್ಯ 2 ಅಂತ ಇಟ್ಟಾಗೂ ಅನಿಸುತ್ತೆ ಇವಾಗ ಎಗೈನ್ ನಾನು. ಸೊ ಎಗೈನ್ ಎಂಟರ್ಟೈನ್ಮೆಂಟ್ ಜೊತೆ ಇನ್ನೊಂದು ಒಳ್ಳೆ ವಿಷಯ ಇರುತ್ತೆ ಅದರೊಳಗಡೆ. ಜನ ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಡಬಲ್ ಡೋಸೇಜೇ ಇದರಲ್ಲಿರುತ್ತೆ. ಇದರಲ್ಲಿ 2 ಮಾತೇ ಇಲ್ಲ. ಎಷ್ಟು ನಕ್ಕೊಂಡು ಎಷ್ಟು ವಿಷಯಗಳು ಎಲ್ಲೇ ಹೋದ್ರೂ ನಮ್ಗೆ ರಿಮೈಂಡ್ ಕೊಡ್ತಾರೆ. ಕೇರ್ಪೇಟೆ ಸೀನ್ಗಳಾಗ್ಬೋದು, ಸಾಂಗ್ಸ್ಗಳಾಗ್ಬೋದು, ಪ್ರತಿಯೊಂದು ಹೆಂಗೆ ರಿಮೈಂಡ್ ಮಾಡ್ತಾರೆ. ಅದೇ ಕಾಂಬಿನೇಷನ್. ಯಾಕೆಂದರೆ ಅರ್ಜುನ್ ಜನ್ಯ ಅವರು ಆಲ್ರೆಡಿ ಅವ್ರ ಕೆಲಸನ ಶ್ರದ್ಧೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ಸಾಂಗ್ಸ್ಗಳು ನಡೀತಾ ಇದೆ, 2 ಸಾಂಗ್ ಆಗೋಗಿದೆ ಶೂಟ್ ಹಂತದಲ್ಲಿ. ಎಸ್, ನೀವು ಹೇಳ್ದಂಗೆ ಅಯೋಗ್ಯ 2 ಸಿನಿಮಾ ಅಂದಾಗ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕಂದರೆ ಜನಕ್ಕೆ ನಿರೀಕ್ಷೆಗಳು ಎಕ್ಸ್ಪೆಕ್ಟೇಷನ್ಸ್ ಕೂಡ ಡಬಲ್ ಇರುತ್ತೆ ಅಂತಕ್ಕಂಥದ್ದು. ಒಂದು ಸಿನಿಮಾದ ಸಾಂಗು ಬರೋಬ್ಬರಿ 16ರಿಂದ 17 ಕೋಟಿ ಯೂಟ್ಯೂಬ್ ವ್ಯೂಸ್ ಆಗುತ್ತೆ ಅಂತಂದರೆ ಅದು ಈಸಿ ಟಾಸ್ಕ್ ಅಲ್ಲ. ಅಯೋಗ್ಯ ಸಿನಿಮಾದ ಏನಮ್ಮಿ ಏನಮ್ಮಿ ಸಾಂಗು ಐ ಥಿಂಕ್ ಇದೇ ಹೈಯೆಸ್ಟ್ ವ್ಯೂಸ್ ಪಡೆದಂಥ ಕನ್ನಡ ಸಾಂಗ್ ಅನಿಸುತ್ತೆ. ಸೊ ಹಾಗಾಗಿ ಅರ್ಜುನ್ ಜನ್ಯ ಅವ್ರಿಗೆ ಎಷ್ಟು ಪ್ರೆಷರ್ ಕೊಟ್ಟಿದ್ರೆ ಈ ಸರಿ ಮ್ಯೂಸಿಕ್ ಮಾಡೋದಕ್ಕೆ? ನೀವು ಹೇಳಿದ್ರಲ್ಲ 170 ಮಿಲಿಯನ್ ಅಂದರೆ 17 ಕೋಟಿ ಜನ ಈ ಸಾಂಗ್ನ ನೋಡಿದ್ದಾರೆ ಅಂದರೆ ಅದು ನಮ್ಮ ಕೈಲಿಲ್ಲ, ಅದು ದೈವ ನಿರ್ಣಯ. ನಾವು ಯಾವತ್ತೂ ಅರ್ಜುನ್ ಸರ್ ಅವರು ಆಫೀಸಲ್ಲಿ ಒಂದು ಶಂಕರಾಚಾರ್ಯ ಫೋಟೋ, ಸಾಯಿಬಾಬಾ ಇಟ್ಟು ಅಲ್ಲೇ ಪೂಜೆ ಮಾಡಿ ಅಯೋಗ್ಯ ಸ್ಟಾರ್ಟ್ ಮಾಡಿದ್ದು. ಸರ್, ನಾವು ಮತ್ತೊಂದು ಮಾಡೋಕ್ಕಾಗಲ್ಲ, ಅಯೋಗ್ಯ ಮತ್ತೊಂದು ಸಲ ನಾವು ಕ್ರಿಯೇಟ್ ಮಾಡೋಕ್ಕಲ್ಲ, ಮತ್ತೊಂದು ಏನಮಿ ಮಾಡೋಕ್ಕಾಗಲ್ಲ, ಮತ್ತೊಂದು ಅಯೋಗ್ಯ ಇಟ್ಟು ನಮ್ಮದೇ ಆದಂಥ ದಾಖಲೆಗಳನ್ನ ಮಾಡ್ಬೋದು. ಸೊ ಯಾವುದೂ ಇಲ್ಲದೆ ನಾವು ಫ್ರೆಶಾಗಿ ಸ್ಟಾರ್ಟ್ ಮಾಡಿದ್ದು. ನಾನಾಗಲಿ ಗೆಳೆಯ ಚೇತನ್, ಎಲ್ಲ ಸಾಂಗ್ಗಳು ಬರೆದಿದ್ದು ಚೇತನೇ. ಈ ಸಲ ಅಷ್ಟೇ ಗೆಳೆಯನೇ ಕೂತ್ಕೊಂಡು ಅದೇ ಶ್ರದ್ಧೆಯಿಂದ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ದು. ಒಂದು ಮ್ಯಾಜಿಕ್ ನಡೆದಿದೆ. ನನಗೆ ಒಂದು ತೃಪ್ತಿ ಇದೆ 2 ಬಂದಿರೋ ಸಾಂಗ್ಸ್ಗಳ ಕೈಯಲ್ಲಿ. ತುಂಬಾ ತೃಪ್ತಿ ಇದೆ. ಶ್ರೀರಾಮ್ ಅವರು ಆಡ್ತಾ ಇದ್ದಾರೆ 17th. ಸೊ ಕೆಲಸ ನಡೀತಾ ಇದೆ. ಬಟ್ ಏನಾದ್ರೆ ಯಾವುದೇ ನಾನು ಟೆಕ್ನಿಷಿಯನ್ಸ್ಗೆ ಕೆಲಸ ಮಾಡಬೇಕು ಅಂದರೆ, ಈಗ ರಚಿತಾ ಮೇಡಮ್ ಆಗಲಿ ಸತೀಶ್ ಸರ್ ಆಗಲಿ, ನಾನು ಯಾವುದೇ ರೀತಿಯಾದಂಥ ಎಕ್ಸ್ಪೆಕ್ಟೇಷನ್ ತುಂಬಲ್ಲ. ಇದನ್ನು ಮತ್ತೊಂದು ಜೀರೋಯಿಂದ ಕೆಲಸ ಮಾಡ್ತಾಯಿದ್ದೀವಿ. ಮತ್ತೊಂದು ನಾವು ಇದಕ್ಕೆ ಶ್ರಮ ಹಾಕಲೇಬೇಕು. ಅದೇ ನೋವುಗಳು, ಅದೇ ಸವಾಲುಗಳು, ಅದೇ ಕಾಲು ಎಳೆಯೋ ಕೆಲಸಗಳು ನಡೀತಾನೇ ಇರುತ್ತೆ. ಅದನ್ನು ಎದುರಿಸ್ಕೊಂಡೇ ಹೋಗಬೇಕಾಗಿದೆ. ಮತ್ತೆ ಇನ್ನೊಂದು ಸಲ ಎಲ್ಲರೂ ಹೋಗೋಣ, ಒಂದು ಫ್ರೆಶ್ ಆಗಿ ಹೋಗೋಣ. ನಿರ್ಮಾಪಕರು ಮಾತ್ರ ಒಬ್ಬರು ಇಲ್ಲಿ ಆ್ಯಡ್ ಆಗ್ತಾರೆ ಹೊಸಬ್ರಾಗಿ. ಬಟ್ ಎಲ್ಲರೂ ಅವರೇ ಇರೋದ್ರಿಂದ ಅವ್ರಿಗೂ ಅಷ್ಟೇ ಈ ತಂಡ ನಮ್ಮ ಪರಿಚಯಿಸಿ ತೊಗೊಂಡೋಗುವಂಥ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಎಸ್, ನಾವು ನೋಡಿದ್ವಿ ಅಫಿಷಿಯಲಿ ನೀವು ಒಂದು ವಿಡಿಯೋ ಮೂಲಕ ಒಂದು ಇನೋವೇಟಿವ್ ಆಗಿ ಅಯೋಗ್ಯ 2ನ ನೀವು ಲಾಂಚ್ ಮಾಡಿದ್ದೀರಾ. ಒಂದು ವಿಡಿಯೋ ಮೂಲಕ ಅಫಿಷಿಯಲಿ ಅನೌನ್ಸ್ ಮಾಡಿದ್ದೀರಾ. ಅದರಲ್ಲಿ ನೋಡಿದಾಗ ಒನ್ಸ್ ಅಗೇನ್ ನಮ್ಮ ನೀನಾಸಂ ಸತೀಶ್ ಅವರು ಅಭಿನಯ ಚಿತ್ರ ಅವರೇ ಹೀರೋ ಆಗಿ ಮುಂದುವರಿತಾ ಇರ್ತಕ್ಕಂಥದ್ದು. ನಮ್ಮ ಡಿಂಪಲ್ ಕ್ವೀನ್ ರಚಿತಾರಾಮ್ ಅವರೇ ಹೀರೋಯಿನ್ ಆಗಿ ಮುಂದುವರಿತಾ ಇರ್ತಕ್ಕಂಥದ್ದು. ಅವ್ರ ಕಾಂಬಿನೇಷನ್ನ ಜನ ಇಷ್ಟಪಟ್ಟಿದ್ರು. ಅಗೈನ್ ಅದೇ ಕಾಂಬಿನೇಷನ್ ನೀವು ಮತ್ತೆ ಒನ್ಸ್ ಅಗೈನ್ ಕಮ್ಬ್ಯಾಕ್ ಮಾಡಿಸ್ತಾ ಇದ್ದೀರಾ. ಎಲ್ಲರೂ ಕಮ್ಬ್ಯಾಕ್ ಆಗ್ತಾ ಇದ್ದಾರೆ. ಅದೊಂದು ಗ್ಯಾದರ್ ಆಗುವಂಥದ್ದು. ಈಗ ಪ್ರೀಕ್ವೆಲ್ ನಡೀತಾ ಇದೆ ಕಾಂತಾರ 2ದು. ಪ್ರೀಕ್ವೆಲ್ ಅಂದಾಗ ಕೆಲವರು ಮಿಸ್ ಆಗ್ತಾರೆ. ಆದರೆ ಇಂದಿನ ಹುಟ್ಟೇನಿದೆ ಅಂತ ಇದು ಕೆಲವು ಸೀಕ್ವೆಲ್ಗಳು ಮಾಡ್ತಾರೆ. ಈಗ ನೀವು ಗೋಲ್ಮಾಲ್ 1, 2, 3, 4 ನಿಮ್ಮ 7 ತನಕನೂ ಇತ್ತದು ಸೀರೀಸು. ಸೊ ನಾನು ಸೀಕ್ವೆಲ್ ಮಾಡ್ಬೋದು, ಪ್ರೀಕ್ವೆಲ್ ಮಾಡೋಕ್ಕಲ್ಲ. ಬಟ್ ಸೀಕ್ವೆಲ್ ಅವತ್ತು ನಾನು ರೌಂಡ್ ಅಪ್ ಮಾಡಿದ್ದೆ. ಅದನ್ನು ಕ್ಲೈಮ್ಯಾಕ್ಸಲ್ಲೇ ಅದನ್ನು ನಾನು ರೌಂಡ್ ಅಪ್ ಮಾಡಿದ್ದೆ. ಗ್ರಾಮ ಪಂಚಾಯತ್ ಸದಸ್ಯ ಆಗಿ 1 ಓಟ್ಗಳಿಂದ ಗೆಲ್ತಾನೆ ಸತೀಶ್ ಅವರು, ಸಿದ್ದೇಗೌಡ. ಅಲ್ಲಿ ಬಚ್ಚೇಗೌಡನ ಕ್ಯಾರೆಕ್ಟ್ರು ಸೋತಿರುತ್ತೆ. ಬಟ್ ಅವನೊಂದು ಸಿಂಬಲ್ ಕೊಟ್ಟಿರ್ತಾನೆ, ಹೇಗೆ ನಾನು ಬರ್ತೀನಿ ಅಂತ. ಸೊ ನಾನು
2 ಮಾಡ್ತೀನಿ ಅಂತ ಆ ಸಿನಿಮಾ ಮಾಡಿದ್ದಲ್ಲ, ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅದು ಲೀಡ್ ಆಗಿತ್ತು. ಜನಗಳು ಕೇಳ್ತಾ ಇದ್ದು, ಮತ್ತು ನನ್ನ ಮಾರ್ಕೆಟಲ್ಲಿ ನನ್ನ ಕೆಲವು ಚಾನಲ್ಸ್ಗಳು ನೀವು ಮಾಡಿದ್ರೆ ಖಂಡಿತ ನಮಗೆ ಬೇಕು ಆ ಸಿನಿಮಾ ಮಾಡಿದಾಗ ಹೇಳಿ ಅಂದಾಗ, ಸೊ ನಿರ್ಮಾಪಕರಿಗೆ ಖಂಡಿತ ಇದು ಈ ಸಿನಿಮಾ ಮಾಡೋದ್ರಿಂದ ಲಾಸ್ ಆಗಲ್ಲ, ಬಿಫೋರ್ ಅವರು ಲಾಭ ಆಗುತ್ತೆ ಅಂತ ಚೆನ್ನಾಗಿ ಗೊತ್ತಿರೋದ್ರಿಂದ ಸೊ ಎಲ್ಲರೂ ಒನ್ ಟೈಮ್ ಗ್ಯಾದರ್ ಆದೋ. ಅದಕ್ಕಂತಲೇ ಯಾವುದೇ ರೀತಿ ಯಾರಿಗೂ ಸುಧಾ ನಾನು ಈ ಸಹ ಪ್ರೆಷರ್ ಕೊಡಲ್ಲ. ಏನೇ ಪ್ರೆಷರ್ ಇದೆ ನಾನು ತೊಗೋತೀನಿ ಅದನ್ನು. ನನ್ನ ಹೀರೋಯಿನ್ನು ಮತ್ತೆ ಸಿದ್ದೇಗೌಡ ನಂದಿನಿ ಕ್ಯಾರೆಕ್ಟರು, ಬಚ್ಚೇಗೌಡನ ಕ್ಯಾರೆಕ್ಟ್ರು, ಮಟನ್ನು, ಬೆಣ್ಣೆ, ಈ ಯುನಿಕ್ ಪಾತ್ರಗಳೇನಿದೆ ಎಲ್ಲರೂ ಹಂಗೇ ಆಗೇನು ಅದು ಕಂಟಿನ್ಯೂ, ಅದು ಸೀಕ್ವೆಲ್ ಕಂಟಿನ್ಯೂ. ನಾನೇನು ಮುಚ್ಚಿಡ್ತಾ ಇಲ್ಲ, ಬಿಕಾಸ್ ಇದನ್ನು ಓಪನ್ ಅಪ್ ಹೇಳಕ್ಕಂಡೆ ಇಲ್ಲಿಂದ ನಾವು ಹೊಡ್ತೀನಿ ನಾನು. ಇದಕ್ಕೆ ಈ ಕ್ಲೈಮ್ಯಾಕ್ಸಿಂದ ಕಂಟಿನ್ಯೂ ಆಗುತ್ತೆ, ಅಗೇನ್ ಒಂದು ಎಂಡ್ ಆಗುತ್ತೆ, ಮತ್ತು ಇನ್ನೊಂದು ಹುಟ್ಟುಪ್ಪ ಬೇರೆ ರೀತಿ ತಗೊಳುತ್ತೆ, ಅದನ್ನು ಮುಂದುವರಿತಾ ಹೋಗುತ್ತೆ. ಇದು ಸುಮಾರು ಸೀಕ್ವೆಲ್ಗಳು ಈ ಸಿನಿಮಾ ಆಗುತ್ತೆ. ಎಸ್, ಈ ಸಿನಿಮಾದ ನಿರ್ಮಾಪಕರ ಒಂದು ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥದ್ದು ಮುನೇಗೌಡ ಅವರು. ಭುವನಂ ಗಗನಂ ಸಿನಿಮಾ ಈಗ ಆಲ್ರೆಡಿ ಅವರು ರಿಲೀಸ್ಗೆ ರೆಡಿ ಇಟ್ಕೊಂಡಿದ್ದಾರೆ ಅನಿಸುತ್ತೆ. ಅದೇ ಸಿನಿಮಾದ ನಿರ್ಮಾಪಕರು ನಿಮ್ಮ ಸಿನಿಮಾಗೆ ಬಂಡವಾಳ ಹೂಡ್ತಾ ಇರ್ತಕ್ಕಂಥದ್ದು. ಆ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ರೆ, ತುಂಬ ಕ್ರಿಯೇಟಿವ್ ಆಗಿ. ಇಲ್ಲ, ನಾನು ಒಂದು ಅನೌನ್ಸ್ಮೆಂಟ್ ಮಾಡಬೇಕು ಅಂದರೆ ಪ್ರತಿಯೊಂದೂ ಯೂನಿಕಾಗಿ ಯೋಚನೆ ಮಾಡ್ತೀನಿ. ಒಂದು ಸಿನಿಮಾ ಅಂದರೆ ಒಂದು ಸಂಭ್ರಮ, ಅದು ಅನೌನ್ಸ್ಮೆಂಟ್ ಅದು ಅಯೋಗ್ಯ ಮಾಡ್ತೀನಿ ಅಂದಾಗ ಯೋಚನೆ ಮಾಡ್ಬೇಕಂದ್ರೆ ಈ ಥರ ಯೋಚನೆ ಮಾಡಿದ್ದೀನಿ ಸರ್. ಸ್ಮೋಕಿಂಗ್ ಹಿಂಗೆ ಬರಬೇಕು, ಟಾಪ್ ಹ್ಯಾಂಗ್ ನಡ್ಕೊಂಡು ಹೋಗ್ತಾರೆ, ಹಿಂಗೆ ನೇಮ್ಗಳು ಬರಬೇಕು ಅಂತ ಹೇಳಿದಾಗ ನಿರ್ಮಾಪಕರಾಗಲಿ, ರಚಿತಾ ಮೇಡಮ್ ಆಗಲಿ, ಸತೀಶ್ ಸರ್ ಆಗಲಿ, ಅವರೆಲ್ಲ ಡೇಟ್ಸ್ ಕೊಟ್ಟರು ಮಾಡಿ ಮಹೇಶ್ ಅಂತ. ಅದಕ್ಕೆ ಲಕ್ಷಾಂತರ ರೂಪಾಯಿ ಹೆಚ್ಚು ಕಡಿಮೆ ನಾನು ಆ ಒಂದು ವೀಡಿಯೋಗೆ 12-13 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ. ಲೈವ್ ಮ್ಯೂಸಿಕ್ ಮಾಡಿಸಿದ್ದೀನಿ, ರಿಮಿಕ್ಸ್ ಮಾಡಿಸಿದ್ದೀನಿ. ಅದೆಲ್ಲನೂ ಅರ್ಜುನ್ ಸರ್ಗೆ ಹೇಳಿ, ಸರ್ ಹಿಂಗೆ ಬರಬೇಕು, ಇದನ್ನ ಅನೌನ್ಸ್ಮೆಂಟ್ ಹಿಂಗೆ ಆಗಬೇಕು ಅನ್ನೋದು ನನ್ನೊಂದು ಡ್ರೀಮ್ ಇತ್ತು. ಎಲ್ಲರೂ ಸಹಕಾರ ಕೊಟ್ಟಾಗ ನಾನು ಈ ಥರ ಯೋಚನೆಗಳು ಮಾಡೋಕ್ಕೆ ಸಾಧ್ಯ. ವಿಭಿನ್ನವಾಗಿ ಒಂದು ಪ್ರಮೋಷನ್ಸ್ ಆಗುತ್ತೆ, ವಿಭಿನ್ನವಾಗಿ ಅನೌನ್ಸ್ಮೆಂಟ್ ಆಗುತ್ತೆ. ಇಲ್ಲ ನಾನು ಪೇಪರಲ್ಲಿ ಅಥವಾ ನಾನೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಳ್ಳೋದಕ್ಕಿಂತ ಅದೊಂದು ಎಕ್ಸ್ಪೆಕ್ಟ್ ಮಾಡೋಣ, ಮತ್ತು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನು ಇನ್ನೊಂದು ರೇಂಜ್ ತೊಗೊಳೋಣ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದು ನಾನು. ಸೂಪರ್. ಎಲ್ಲರ ಎಂಟ್ರಿ ಕೂಡ ತುಂಬ ಚೆನ್ನಾಗಿದೆ. ಜೊತೆಗೆ ಅವರಿಗೆ ಟೈಟಲ್ ಕೊಟ್ಟಿದ್ದೀರಾ, ಅಭಿನಯ ಚತುರ ನೀನಾಸಂ ಸತೀಶ್, ಡೈರೆಕ್ಟರ್ ಮಹೇಶ್ ಕುಮಾರ್, ಈ ಥರ ಕೊಟ್ಟಿದ್ದೀರಲ್ಲ. ಅಲ್ಲಿ ರಚಿತಾರಾಮ್ ಅವ್ರು ಬಂದಾಗ ಒಂದು ಟೈಟಲ್ ನೋಡಿದೆ ನಾನು, ಬಹಳ ಖುಷಿ ಆಯಿತು ನನಗೆ. ಸ್ಯಾಂಡಲ್ವುಡ್ಸ್ ಲೇಡಿ ಸೂಪರ್ ಸ್ಟಾರ್ ಅಂತ. ಅಫ್ಕೋರ್ಸು ಸೌತ್ ಇಂಡಿಯನ್ ಲೇಡಿ ಸೂಪರ್ ಸ್ಟಾರ್ ಯಾರಪ್ಪ ಅಂತಂದರೆ ಒನ್ ಆ್ಯಂಡ್ ಓನ್ಲಿ ನಯನತಾರ ಅವ್ರ ಹೆಸರು ಹೇಳ್ತಾರೆ. ಈಗ ರಚಿತಾರಾಮ್ ಅವ್ರಿಗೆ ಅದು ಹೇಳೋದ್ರಲ್ಲಿ ತಪ್ಪಿಲ್ಲ ಅಂತ ನನಗೆ ಅನಿಸುತ್ತೆ. ಯಾಕಂತಂದರೆ ಕಲ್ಟ್ ಸಿನಿಮಾ ಮೂಲಕ 1 ಕೋಟಿ ಸಂಭಾವನೆ ಪಡಿತಾ ಇರ್ತಕ್ಕಂತಹ ಹೈಯೆಸ್ಟ್ ಪೇಯ್ಡ್ ಆ್ಯಕ್ಟ್ರೆಸ್ ಅಂತ ಈಗ ಆಲ್ರೆಡಿ ಅವರು ಗುರ್ತಿಸ್ಕೊಂಡು ಬಿಟ್ಟಿದ್ದಾರೆ. ಖಂಡಿತ ಈ ಮಾತಲ್ಲಿ ಉತ್ಪ್ರೇಕ್ಷಣವೂ ಇಲ್ಲ. ಅವ್ರಿಗೆ ಸಲ್ಲಬೇಕಾದಂಥ ಅದು ಒಂದು ಡಿಕೇಡ್ ಹೀರೋಯಿನ್. ಅವರು ಒಂದು 10 ವರ್ಷಗಳ ಕಾಲ ಒಂದೇ ಕನ್ನಡ ಇಂಡಸ್ಟ್ರಿಯಲ್ಲಿ ಹೀರೋಯಿನ್ ಆಗಿ ಇವತ್ತಿಗೂ ನಂಬರ್ 1 ಸ್ಥಾನದಲ್ಲಿರುವಂಥ ನಟಿಗೆ ಸ್ಯಾಂಡಲ್ವುಡ್ ಲೇಡಿ ಸೂಪರ್ ಸ್ಟಾರ್ ಅಂತ ಬೇಕು ಅಂತಲೇ ಅದನ್ನು ನಾನು ಇವಾಗ ಅದನ್ನು ರಿಜಿಸ್ಟರ್ ಮಾಡಿರೋದು. ಸ್ಯಾಂಡಲ್ವುಡ್ ಲೇಡಿ ಸೂಪರ್ ಸ್ಟಾರ್ ರಚಿತಾರಾಮ್. ಇಲ್ಲಿ ತನಕ ಡಿಂಪಲ್ ಕ್ವೀನ್ ಆಗಿದ್ದರು. UK 2 ಇಂದ ಅವರು ಸ್ಯಾಂಡಲ್ವುಡ್ ಲೇಡಿ ಸೂಪರ್ ಸ್ಟಾರ್ ಆಗ್ತಾರೆ. ಆ ಒಂದು ನಟಿಗೆ ಸಲ್ಲಿಸಬೇಕಾದಂಥ ಗೌರವ ಈ ಒಂದು ಟೈಟ್ಲಿಂದ ಆಗಲಿ ಅನ್ನೋದು. ಸೊ ನಯನತಾರ್ ಅವರು ಆ ಇಂಡಸ್ಟ್ರಿಯಲ್ಲಿ ಒಂದು ಡಿಕೇಡ್ನ ಅವರು ಕಂಪ್ಲೀಟ್ ಮಾಡಿದ್ದಾರೆ, ಪೂರೈಸಿದ್ದಾರೆ. ಸೊ ಇಲ್ಲಿ ಒಬ್ಬ ನಟಿ ಆ ಥರ ತುಂಬ ಕಷ್ಟ ಸರ್. ಇವತ್ತು 1-2 ವರ್ಷಕ್ಕೆ ಹೀರೋಯಿನ್ಗಳು ಹೊಟ್ಟೋಗ್ತಾರೆ. ಅಂಥದ್ರಲ್ಲೂ ಸರ್ವೈವಲಿಟಿ ಅವ್ರು ದೊಡ್ಡದಿದೆ, ಅವ್ರ ಸೇವೆ ದೊಡ್ಡದಿದೆ ಅಂತ ಹೇಳಿದ್ರೆ ಅವ್ರು ಫಸ್ಟ್ ಬೇಡ ಅಂತಲೇ ಹೇಳಿದ್ರು. ಬೇಡ ಮಹೇಶ್ ನನಗೆ ಯಾಕೆ ಅಂತ ಹೇಳಿದ್ರು. ಆಮೇಲೆ ನಿಮ್ಮಿಷ್ಟ ಮಹೇಶ್, ನೀವು ಏನು ಬೇಕಾದ್ರೆ ಯೋಚನೆ ಮಾಡಿ, ನಾವು ಫ್ಯಾನ್ಸ್ಗೆ ಡಿಂಪಲ್ ಕ್ವೀನ್ ಆಗೇ ಇರ್ತೀನಿ ನಾನು, ಇಂಡಸ್ಟ್ರಿಗೆ ಹೆಂಗೆ ಬೇಕು ಅಂತ ಹೇಳಿದಾಗ ಇಲ್ಲಿಂದ ಒಂದು 10 ವರ್ಷಗಳಾದ ನಂತರ ಅವ್ರಿಗೆ ಲೇಡೀಸ್ ಸೂಪರ್ ಸ್ಟಾರ್ ಅನ್ನೋದು ತುಂಬ ಸೂಕ್ತ, ಮತ್ತು ಅವ್ರಿಗೆ ಅದು ಸಲ್ಲಬೇಕಾದಂಥ ಟೈಟಲ್ ಅಂತ ಅನ್ಕೋತೀನಿ. ಅವರಿಗೆ ನೀವು ಈ ಥರ ಅಯೋಗ್ಯ ಸೀಕ್ವೆಲ್ ಮಾಡ್ತಿದ್ವಿ ಮೇಡಮ್ ಅಂದಾಗ ಎಷ್ಟು ಖುಷಿಪಟ್ಟರು? ಅವರ ಫಸ್ಟ್ ರಿಯಾಕ್ಷನ್ ಏನಾಗಿತ್ತು? ನಾನು ಒಂದು 4 ವರ್ಷದಿಂದ ಅವ್ರಿಗೆ ಹೇಳ್ತಾನೆ ಇದ್ದೀನಿ, ಮೇಡಮ್ ಮೋಸ್ಟ್ಲಿ ನಾನು ನೆಕ್ಸ್ಟ್ ಮಂತ್ ಬರ್ತೀನಿ, ಏನೋ ಒಂದು ಆಗ್ತಾ ಇದೆ ಅಂದಾಗ ಎಲ್ಲನೂ ಈ ಸಲ ಅಷ್ಟೇ ನಾನು ಕಲ್ಟ್ ಶೂಟಿಂಗಲ್ಲಿದ್ದೀನಿ ಅಂತ ಹೇಳಿದ್ರು. ಬರಲ್ಲ ಅಂದಕ್ಕೆ ಮಂಗ್ಳೂರಿಗೆ ಬಂದೆ. ನಾನು ಶೂಟಿಂಗ್ ಟೈಮಲ್ಲಿ ಹೋಗಿ ಮೀಟ್ ಮಾಡಿ ಕತೆ ಹೇಳಿದಾಗ ನಾನು ಅವ್ರ ಎದುರುಗಡೆ ಫಸ್ಟ್ ಹಾಫ್ ಆ್ಯಂಡ್ ಸೆಕೆಂಡ್ ಹಾಫ್ ಕತೆ ಇತ್ತು ಅಯೋಗ್ಯದು. ಎತ್ತಿ ಕೈ ಕೊಟ್ಟರು, ಹೋಗ್ರಿ ಮಹೇಶ್ ಗೆಲ್ತೀರಾ. ಎಸ್, ನನಗೆ ಹೆಂಗೆ ಇದನ್ನು ನೀವು ಸ್ಟಿಚ್ ಮಾಡಿದ್ದೀರಾ, 1-2 ನಾನು ಬರೋ ತನಕನೂ ಹಾಗೇ ಇತ್ತು. ಬೆಳಗ್ಗೆನೂ ಎದ್ದಾಗ ಮಹೇಶ್ ಬಂದಿರೋ ಕತೆ ಕೇಳೋಕೋಬೇಕು, ಹೆಂಗೆ ಇದನ್ನು 2ನ ತೊಗೊಂಡು ಹೋಗಿದ್ದಾರೆ ಅನ್ನೋದಿತ್ತು. ಒಂದು ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ನಿಮ್ಮ ಕೈಯಲ್ಲಿ ನೀವು ಸ್ಕ್ರಿಪ್ಟಲ್ಲಿ ತೋರಿಸ್ತಿದ್ರೆ ಎಕ್ಸಿಕ್ಯೂಟ್ ಮಾಡಿ, ಅದನ್ನು ನನ್ನ ಸಪೋರ್ಟ್ ಸದಾ ಇರುತ್ತೆ. ಇಲ್ಲ ಮೇಜರ್ ರಚಿತಾ ಮೇಡಮ್ ಆಗಲಿ, ನಂಗೆ ಸತೀಶ್ ಸರ್ ಇಬ್ಬರು ನನಗೆ ತುಂಬ ಬೆನ್ನೆಲುಬಾಗಿ ನಿಂತಾರೆ ಈ ಸಿನಿಮಾ ಮಾಡೋಕ್ಕೆ. ನಂದು ಒಂದು ಸ್ವಲ್ಪ ಗ್ಯಾಪ್ ಆಗಿತ್ತು. ಈ ಟೈಮಲ್ಲಿ ಸಾಥ್ ಕೊಡೋರು ಬೇಕಾಗಿತ್ತು. ಈ ಥರ ಒಂದು ಫ್ರೆಂಡ್ಲಿಯಾಗಿ ಡೇಟ್ಸ್ ಕೊಟ್ಟರು ನನಗೆ. ಇವತ್ತು ಅವರು ರಜನಿಕಾಂತ್ ಸಿನಿಮಾ ಮಾಡ್ತಾರೆ, ಕೂಲಿ. ಸತೀಶ್ ಸರ್ 2 ಸಿನಿಮಾ ಕೈಯಲ್ಲಿ ರಿಲೀಸ್ ಇದೆ.
ಇಮಿಡಿಯೇಟ್ಲಿ ಡೇಟ್ ಬೇಕು 11th ಶೂಟ್ ಅಂದಾಗ ಯಾರೂ ಸುಧಾ ಹಂಗೆ ಅಲ್ಲ, ಒಂದು ತಿಂಗಳಲ್ಲೆಲ್ಲ ಪ್ರೋಸೆಸ್ ಆಗಿರೋದು, ಏನು 1 ವರ್ಷದಿಂದ ಪ್ಲ್ಯಾನಿಂಗ್ ಅಲ್ಲ. ಸೊ ನಮ್ಮ ಮುನೇಗೌಡರು ಸರ್ ಇಂಥ ಪರಿಚಯ ಆದ ತಕ್ಷಣ ಒಂದೇ ಸಲ ಕತೆ ಕೇಳಿದ್ದು, ಸ್ಟಾರ್ ಬಕ್ಸಲ್ಲಿ ಅವರು ಒಂದೇ ಸಲ ಕತೆ ಕೇಳಿದ್ದು, ಒಂದು ಲೈನ್ ಕೇಳಿದ್ರು, ಸರ್ ನನಗೆ ಗೊತ್ತಿಲ್ಲ ಅಯೋಗ್ಯ 2 ಅಂದ ತಕ್ಷಣ ನೀವು ಅಂದ ತಕ್ಷಣ ನನಗೆ ಒಂದೇ ಆಗಿದ್ದು, ನಾನು ಹಳ್ಳಿಯಿಂದ ಬಂದಂಥ ನಾನು ಸಿನಿಮಾ ನೋಡೋಕೆ ಈ ಥರದೊಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನನ್ನ ಹತ್ರ ಬಂದ ತಕ್ಷಣ ನಾನು ಇದುವರೆಗೂ ಅವರು ಬಜೆಟ್ಗೆ ಕಾಂಪ್ರಮೈಸ್ ಇಲ್ಲ, ನನಗೆ ತೃಪ್ತಿ ಆಗೋ ಥರ ಪೇಮೆಂಟ್ ಕೊಟ್ಟಿದ್ದಾರೆ. ಸತೀಶ್ ಸರ್ಗಾಗಲಿ, ರಚಿತಾ ಮೇಡಮ್ಗಾಗಲಿ, ನನ್ನ ತಂಡಕ್ಕಾಗಲಿ, ಓಕೆನಾ. ಅವರು ಮುಕ್ತವಾಗಿ ನೋಡಿ, ಒಂದು ವೀಡಿಯೋಗೆ ಈ ಮಟ್ಟ ಖರ್ಚು ಮಾಡ್ತಾವ್ರೆ ಅಂದರೆ ಒಂದು ಸಿನಿಮಾ ಅವ್ರು ಎಷ್ಟು ಪ್ಯಾಷನ್ನಾಗಿ ಮುನೇಗೌಡರು ಸರ್ ಇದು ಮಾಡಿದ್ದಾರೆ ಅಂತ. ನಾನು ಅವ್ರು ಭುವನಂ ಗಗನಂ ನೋಡಿದಾಗೆ ಅಂದ್ಕೊಂಡೆ, ನಿಮ್ಗೆ ಇಷ್ಟೊಂದು ಪ್ಯಾಷನ್ ಇದೆಯಾ ಸರ್ ಅಂತ. ಸೊ ಅವ್ರಿಗೆ ಭುವನಂ ಗಗನಂ ಆದ ತಕ್ಷಣ ಅಯೋಗ್ಯ 2 ಅವ್ರಿಗೆ ಇನ್ನೊಂದು ಸಿನಿಮಾ ಅವ್ರಿಗೆ ಖುಷಿಯಿಂದ ಮಾಡ್ತಾಯಿದ್ದಾರೆ. ನಾನು ನನ್ನ ತಂಡದಿಂದ ಈ ಮುಖಾಂತರ, ನಾನು ಗ್ಯಾರಂಟಿ ನ್ಯೂಸ್ ಮುಖಾಂತರ ಮುನೇಗೌಡರು ಸರ್ ಥ್ಯಾಂಕ್ ಯು. ಮತ್ತು ನಮ್ಮ ಟೀಮ್ಗೆ ನೀವು ಬಂದು ಒಬ್ಬ ಅನ್ನದಾತರ ಒಂದು ಸ್ಥಾನದಲ್ಲಿ ನಿಂತು ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ನೆಚ್ಚಿನ ನಾಯಕ ನಟ, ನಮ್ಮ ಚಿತ್ರರಂಗದ ಬಹುದೊಡ್ಡ ನಟರಾದಂಥ ದರ್ಶನ್ ಅವರಿಗೆ ನಿಮ್ಮ ಆಪ್ತರು ಕೂಡ ನನ್ನ ಹತ್ರ ದರ್ಶನ್ ಸರ್ ನಾನು ಅಯೋಗ್ಯ ಸಿನಿಮಾದ ಸೀಕ್ವೆಲ್ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಅವರೆಷ್ಟು ಖುಷಿಪಟ್ಟರು, ಅವ್ರ ರಿಯಾಕ್ಷನ್ ಹೇಗಿತ್ತು ಅಂತ? ಇಲ್ಲ, ಖಂಡಿತ ನಾನು ತಿಳಿಸಿಟ್ಟೆ ಬಂದಿದ್ದೀನಿ, ಮಾಡ್ತಾಯಿದ್ದೀನಿ ಅಂದಾಗ ಎಲ್ಲ ಮಾಡು ಮಗನೇ, ಖಂಡಿತ ಒಳ್ಳೇದಾಗುತ್ತೆ, ನಿಲ್ಬೇಡಿ, ಯಾರು ಅಷ್ಟೇ, ಯಾರು ಕೂರ್ಬೇಡಿ, ಕೆಲಸ ಮಾಡಿ ಅಂತಲೇ ಅವ್ರು ಬ್ಲೆಸ್ ಮಾಡಿದ್ರು. ನಾವೇನೇ ಒಂದು ಕೆಲಸ ಮಾಡಿದ್ರು ಅವ್ರಿಗೊಂದ್ಸಲ ತಿಳಿಸ್ತೀನಿ. ನಾನು ಹೋಗಿ ಅವ್ರನ್ನ ಮೀಟ್ ಮಾಡಿ ಪರ್ಸ್ನಲಾಗಿ ಒಂದು 2 ನಿಮಿಷಗಳು ಕೂತಿ ಒಂದು ಬ್ಲೆಸ್ಸಿಂಗ್ಸ್ ತೊಗೊಂಡು ಬಂದಿದ್ದೀನಿ. ಅವ್ರ ಸಪೋರ್ಟ್ ಹಿಂದೆನೂ ಇತ್ತು, ಮುಂದೆನೂ ಇತ್ತು, ಮುಂದೆನೂ ಇರುತ್ತೆ ನನಗೆ. ಅದನ್ನು ದರ್ಶನ್ ಸರ್ದು ಒಂದು ಒಳ್ಳೆ ಬ್ಲೆಸ್ ಮಾಡಿದ್ದಾರೆ. ಹೋಗು, ನಾವು ನಿನ್ನ ಹಾರ್ಡ್ ವರ್ಕೇ ನಿನ್ನ ಕಾಪಾಡುತ್ತೆ ಅಂತ ಒಂದು ಮಾತು ಹೇಳಿದರು ಅವರು. ಹೋಗಿ ನಿನ್ನ ಹಾರ್ಡ್ ವರ್ಕೇ ನಿನ್ನ ಕಾಪಾಡುತ್ತೆ, ಒಂದು ಹುಚ್ಚಿನ ಥರ ಕೆಲಸ ಮಾಡೋದು ಏನು ಹಿಂದೆನೂ ಇತ್ತು, ಅದನ್ನು ಬಿಟ್ಕೊಡ್ಬೇಡ, ಯಾವಾಗ ಗ್ಯಾಪ್ ಆಗಿದೆ ಅದೆಲ್ಲ ನಿನಗೊಂದು ಪಾಠ ಕಲಿಸಿದೆಯಲ್ಲ ಅದೇ ನಿನ್ನ ಕರ್ಕೊಂಡು ಹೋಗುತ್ತೆ ಅಂದರು. ಸೊ ಹೋಗ್ತಾ ಇದ್ದೀನಿ. ಬ್ಲೆಸ್ಸಿಂಗ್ಸು ನಮ್ಮ ಡಿ ಬಾಸ್ ಖಂಡಿತ ಯಾವಾಗಲೂ ಸದಾ ನಮ್ಮ ಜೊತೆ ಇರುತ್ತೆ. ವಾಟ್ ಎವರ್ ಇಟ್ ಈಸ್, ಗೋ ವಿತ್ ದ ಫ್ಲೋ ಅಂತ ಹೇಳ್ತೀವಲ್ಲ ಆ ಥರ. ಸೊ ಏನಾದರೂ ಆಗಲಿ ಮುಂದಕ್ಕೆ ಸಾಗಲೇಬೇಕು, ಹಳೆದನ್ನೆಲ್ಲ ಮರೆತು. ಆ ನಿಟ್ಟಿನಲ್ಲಿ ಅಯೋಗ್ಯ 2 ಸಿನಿಮಾ ನಿಮ್ಮ ಕರಿಯರ್ಗೆ ಎಷ್ಟು ಇಂಪಾರ್ಟೆನ್ಸ್ ಅನಿಸುತ್ತೆ? ಟೆಕ್ನಿಷಿಯನ್ಸ್ ವಿಚಾರದಲ್ಲಿ ಏನಾದರೂ ಬದಲಾವಣೆ ಇರುತ್ತಾ, ಅಥವಾ ಅವರೇ ಎಲ್ಲರೂ ಮುಂದುವರಿತಾರ ಹೇಗೆ ಅಂತ? ಕ್ಯಾಮ್ರಾಮನ್ ಚೇಂಜ್ ಆಗಿದ್ದಾರೆ. ಶಾಕಾಹಾರಿ ಅಂತ ಒಂದು ಸಿನಿಮಾ ಮಾಡಿದಂಥ ವಿಶ್ವಜಿತ್ ರಾವ್ ಅವರು ಈ ಸಿನಿಮಾ ಕ್ಯಾಮ್ರಾಮನ್. ಆ ಕ್ಯಾಮ್ರಾಮನ್ ಬೇರೆ ಕಡೆ ಅಂತ ಇಲ್ಲಿ ಮಿಸ್ ಆದರು. ಅರ್ಜುನ್ ಜನಿ ಅವರೇ ನನಗೆ ಅಗೈನ್ ಮ್ಯೂಸಿಕ್ ಮಾಡ್ತಾಯಿದ್ದಾರೆ. ಕ್ಯಾಮ್ರಾಮನ್ ಬಂದು ವಿಶ್ವಜಿತ್ ರಾವ್ ಅವರು. ಎಡಿಟರ್ ನನ್ನ ಜೊತೆ ಸ್ಕ್ರೀನ್ ಪ್ಲೇಲಿ ಕೂತ್ಕೊಂಡಂಥ ಸುರೇಶ್ ಆರ್ಮುಗಮ್ ನಮ್ಮ ಜೊತೆ ಇರ್ತಾರೆ. ಎಗೇನ್ ಅಯೋಗ್ಯ ಟೀಮೇ, ಎಗೇನ್ ಅದೇ ಫೈಟ್ ಅರ್ಜುನ್ ಅವರು, ಎಲ್ಲರೂ ಅವರೇ ಡ್ಯಾನ್ಸ್ ಮಾಸ್ಟರ್ ಮೋಹನ್ ಅವರು ಆ್ಯಂಡ್ ಸಂತೋಷ್ ಅವರು ಎಲ್ಲರೂ ಕಮ್ ಬ್ಯಾಕ್ ಆಗಿದ್ದಾರೆ. ಎಲ್ಲರೂ ಇವಾಗ ಕೆಲಸ ಕೊಡೋದೇ ಅವ್ರಿಗೊಂದು ಖುಷಿ ಆಗ್ತಾಯಿದೆ. ಸಾಂಗ್ ಕೇಳಿದ್ರು ಖುಷಿ ಆಗಿದ್ದಾರೆ, ವರ್ಕ್ ಮಾಡ್ತಾಯಿದ್ದಾರೆ. 11th ಎಲ್ಲೂ ಸ್ಟಾಪ್ ಆಗೋಲ್ಲ, ಕಂಟಿನ್ಯೂಸ್ ಆಗಿ ಸಿನಿಮಾ ಮಾರ್ಚ್ ಎಂಡ್ ತನಕ ನಾವು ಮುಗಿಸ್ತಾ ಇದ್ದೀನಿ. ಒಂದು ಏನು ವರಮಹಾಲಕ್ಷ್ಮಿ ಅಕ್ಕಪಕ್ಕ ಬರಬೇಕು ಅನ್ನೋ ಒಂದು ಪ್ಲ್ಯಾನಿಂಗಲ್ಲಿದ್ದೀನಿ. ಎಲ್ಲ ದೈವ ನಿರ್ಣಯ ಅದೆಲ್ಲ. ಸಿನಿಮಾ ಯಾವಾಗ ಸೆಟ್ ಇರುತ್ತೆ ಅಂತ ನಾವು ಒಂದಷ್ಟು ರಿಸರ್ಚ್ ಮಾಡಿದಾಗ ಇದೇ ಡಿಸೆಂಬರ್ 11th ಸಿನಿಮಾ ಅಫಿಷಿಯಲಿ ಮುಹೂರ್ತ ಆಗ್ತಿದೆ ಅಂತ ಕೇಳ್ಪಟ್ವಿ. ಡಿಸೆಂಬರ್ 11ಕ್ಕೆ ಸಿನಿಮಾ ಸ್ಟಾರ್ಟ್ ಮಾಡಿ ಆಗಸ್ಟ್ 15ನೇ ಇಂಡಿಪೆಂಡೆನ್ಸ್ ಡೇ ದಿನ 2025ಕ್ಕೆ ರಿಲೀಸ್ ಮಾಡಬೇಕು ಅಂತ ಒಂದು ನೀಟ್ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಆ ಟಾರ್ಗೆಟಲ್ಲಿ ಆಗಸ್ಟ್ 17ನೇ ತಾರೀಕು 2018, ಆಗಸ್ಟ್ 17, 2018 ಅಯೋಗ್ಯ ಬಂದಿತ್ತು ಪಾರ್ಟ್ 1. ಆಗಸ್ಟ್ 15 ಫ್ರೈಡೇ ಅಗೇನ್ ಕೂಡ ಬಂದಿದೆ. 2025ನೇ ತಾರೀಕು ಅಯೋಗ್ಯ 2 ಬರುತ್ತೆ. ಅದಕ್ಕೆ ಬೇಕಾದಂಥ ಈ 9 ತಿಂಗಳಲ್ಲಿ ನನ್ನ ಕೆಲಸಗಳ ಮುಗಿಸಿ ಡಿಸೆಂಬರ್ 11ರಿಂದ ಕಂಟಿನ್ಯೂಸ್ ಮುಗಿಸಿ ಆ ದಿನಾಂಕಕ್ಕೆ ಬರೋಕ್ಕೆ ಎಲ್ಲ ಪ್ರಯತ್ನಗಳು ನಾನು ನನ್ನ ತಂಡ ಮಾಡ್ತೀವಿ. ಕೊನೆಯದಾಗಿ ಒಂದು ಪ್ರಶ್ನೆ ಕೇಳೋದಾದರೆ, ಟಿ.ಆರ್. ಚಂದ್ರಶೇಖರ್ ಅವರು ಅಯೋಗ್ಯ ಸಿನಿಮಾನ ಪ್ರೊಡ್ಯೂಸ್ ಮಾಡಿದರು, ಟೈಟ್ಲ್ ಅವರು ಅಷ್ಟು ಈಸಿಯಾಗಿ ಕೊಟ್ಬಿಟ್ರಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಮೂಡುತ್ತೆ. ಅಥವಾ ನಾನೇ ಮಾಡ್ತಿದ್ನಲ್ಲ ಮಹೇಶ್ವರೇ ಅಂತ ನಿಮಗೂ ಅವರು ಪ್ರೆಷರ್ ಹಾಕಿರ್ತಾರೆ, ಯಾಕಂದರೆ ಒಳ್ಳೆ ಸಿನಿಮಾಗಳಿಗೆ ಅವರು ಯಾವಾಗಲೂ ಪ್ರೋತ್ಸಾಹ ನೀಡುವಂಥ ಒಬ್ಬ ಪ್ರೊಡ್ಯೂಸರ್. ಇಲ್ಲ, ನನಗೆ ನಾನು ಫಸ್ಟ್ ಹೇಳಿದಲ್ಲ, ನಾನು ಟ್ಯಾಲೆಂಟ್ ನೋಡ್ಕೊಡೋರೆ ಫಸ್ಟ್ ನಿರ್ಮಾಪಕರು. ಬಂದಿದ್ದೆಲ್ಲ ನೆಕ್ಸ್ಟು ಸಕ್ಸಸ್ಸು ಟ್ಯಾಲೆಂಟ್ ನೋಡಿ 2 ಮಿಕ್ಸ್ ಆಗ್ತಾ ಹೋಗುತ್ತೆ. ನಾನು ಹೋಗಿ ಅವ್ರ ಹತ್ರ ಮಾತಾಡಿ ಬ್ಲೆಸ್ ತೊಗೊಂಡು ಬಂದಿದ್ದೀನಿ. ಹಿಂದೆನೂ ಮಾತಾಡಿದೆ, ನಾನು ಇವತ್ತು ಹೋಗಿ ಅವ್ರ ಹತ್ರ ನಾನು ಬ್ಲೆಸ್ಸಿಂಗ್ನೇ ತೊಗೊಂಡ್ಬಂದಿದ್ದೀನಿ. ಎಲ್ಲವೂ ಮಾತಾಡಿದ್ದೀನಿ. ಅವರ ಆಶೀರ್ವಾದ ಖಂಡಿತ ನಮ್ಮ ಜೊತೆ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಕಡೆ ಒಂದು ಪ್ರಶ್ನೆ ಕೇಳೋದಾದರೆ, ಇದು ಸಹಜವಾಗಿ ಕನ್ನಡ ಸಿನಿಪ್ರಿಯರಿಗೂ ಅನಿಸೋವಂಥದ್ದು, ಆ್ಯಸ್ ಅ ಪತ್ರಕರ್ತನಾಗಿ ನನಗೂ ಅನಿಸೋವಂತಕ್ಕಂಥದ್ದು. ಅಂದರೆ ಮಹೇಶ್ ಅವರು 6 ವರ್ಷಗಳಲ್ಲಿ 2 ಸಿನಿಮಾ ಮಾಡಿದ್ದು. ಮನಸ್ಸು ಮಾಡಿದ್ದಿದ್ರೆ ನಿಮಗಿರೋ ಟ್ಯಾಲೆಂಟ್ಗೆ ವರ್ಷಕ್ಕೆ 1 ಸಿನಿಮಾ ಅಂದಿದ್ರು 6 ಸಿನಿಮಾ ಮಾಡ್ಬೋದಿತ್ತು.
6 ಬೇಡ, ಅಟ್ಲೀಸ್ಟ್ ಇನ್ನೊಂದು 4 ಸಿನಿಮಾ ಮಾಡ್ಬೋದಿತ್ತು. ಎಲ್ಲೋ ಒಂದು ಕಡೆ ಒಂದಷ್ಟು ಜನನ ನಂಬ್ಕೊಂಡು ಅವ್ರ ಹಿಂದೆ ಹೋಗಿ ಡಿಲೇ ಆಯಿತು, ಹಾಗಾಗಿ ಸಿನಿಮಾಗಳ ಸಂಖ್ಯೆ ಕಡಿಮೆ ಆಯಿತು ಅಂತಕ್ಕಂಥದ್ದು ಒಂದು ಮಾತಿದೆ. ಅದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಅಂತ? ಇಲ್ಲ, ಹೇಳಿದ್ರಲ್ಲೂ ನಿಜ ಇದೆ, ಬಟ್ ಅಷ್ಟು ಕ್ಲಾರಿಟಿ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ತಾಯಿ ಯಾವಾಗಲೂ ಒಂದು ಮಾತು, 10 ಕಟ್ಟು ಬದಲು 30 ಕಟ್ಟು, ಆರಾಮಾಗಿ ಮಾಡು, ಇರೋದು ನೀನು ನಾನು ಇಬ್ಬರೇ, ಯಾವ ಸಾಲ ಇಲ್ಲ, ಯಾವುದೇನಿಲ್ಲ, ಇನ್ನೇನಿಲ್ಲ, ಆಗ್ತಿರೋ ಲೈಫ್ ಚೆನ್ನಾಗಿ ಸೆಟ್ಲ್ ಆಗಿದೆ. ಸೊ ನಾನು ಬಂದಿರೋದೇ ಶುಗರ್ ಫ್ಯಾಕ್ಟ್ರಿಲೇ ಕೆಲಸ ಮಾಡ್ಬೋದಿತ್ತು ದುಡ್ಡು ಮಾಡಿದರೆ, ಆದರೆ ಕೊಟ್ಟರೆ ಅಭಿರುಚಿ ಇರೋ ಸಿನಿಮಾಗಳೇ ಮಾಡಬೇಕು ಅಂತ. ಸೊ ಅಯೋಗ್ಯ ಮಾಡಿದೆ, ಅದಾದಮೇಲೆ 2 ವರ್ಷಕ್ಕೆ ಮದಗಜ ಮಾಡಿದೆ. 2 ವರ್ಷ ನಿಮಗೆ 2 ಕೋವಿಡ್ ತಿಂತು ನನಗೆ. ಓಕೆನಾ, ನೀವು 6 ವರ್ಷ ಬೇಡಿ, 4 ವರ್ಷ ಅಷ್ಟೇ ನಂಗೆ ಉಳ್ಕೊಂಡಿರೋದು. 2 ವರ್ಷ ನಾನು ಬರೀ ಕೋವಿಡಲ್ಲೇ ಹೋಗಿದ್ದೆ. ನನಗೆ ಅಂತಲ್ಲ, ಎಲ್ಲ ನಿರ್ದೇಶಕರ ನಿರ್ಮಾಪಕರದ್ದು 2 ವರ್ಷ ಕೋವಿಡಲ್ಲಿ ನಾವು ಕಳೆದಿದ್ದೀವಿ. ಅದಾದ ನಂತರ 00804 ಅಭಿ ಸರ್ ಜೊತೆ ಮಾಡಬೇಕಾಯಿತು. ಸೊ ಕಾರಣಾಂತರಗಳಿಂದ ಜಸ್ಟ್ ಪೋಸ್ಟ್ಮನ್ ಆಗಿದೆ, ಅದೇನು ನಾವು ಸ್ಟಾಪ್ ಮಾಡಿಲ್ಲ. ಕೆಲವು ಪ್ರಿಪ್ರೇಷನ್ಸ್ಗಳು ಅದಕ್ಕೆ ಬೇಕಾಗಿದ್ದಂಥ ಒಂದು ಅಭಿ ಸರ್ ಆಗಲಿ ನಾನಾಗಲಿ ಮಾಡ್ಕೊಳ್ಳೋದ್ರಿಂದ ಸೊ ಗ್ಯಾಪ್ ಆಯ್ತಾಯ್ತಲ್ಲ. ಸೊ ಅವಾಗ ಗ್ಯಾಪ್ ಏನು ಮಾಡಬೇಕು ಅನ್ನೋ ಟೈಮಲ್ಲಿ ಈಗ ನಾನು ಅಯೋಗ್ಯ ಮಾಡೋಣ, ಅದಕ್ಕೆ ಸಮಯ ಬಂದಾಗ ಖಂಡಿತ ಅದು ಮೂವ್ ಆಗುತ್ತೆ. ಸೊ ನಾನು ಒಂದು ಒಳ್ಳೆಯ ಸಮಯ ಕೊಟ್ಟಿದ್ದೀನಿ. ಅಭಿ ಸರ್ ಅಂತ ನನಗೊಬ್ಬರು ವೆಲ್ ವಿಷರ್ಸ್ ನನಗೆ ಸಿಕ್ಕರು, ರಾಕ್ಲೈನ್ ಸರ್ ಅಂತ ಮತ್ತೆ ನನಗೊಬ್ಬರು ನಿರ್ಮಾಪಕರು ಸಿಕ್ಕರು. ಆ ಜರ್ನಿನೇ ಬೇರೆ ಇತ್ತು, ಯಾವುದೂ ವೇಸ್ಟ್ ಆಗಿಲ್ಲ. ಒಂದಷ್ಟು ಸ್ಕ್ರಿಪ್ಟ್ ಮಾಡಿಕೊಂಡೆ. ಯಾವುದೇ ನಿರ್ದೇಶಕ ಸಕ್ಸಸ್ ಆದ ತಕ್ಷಣ ಅವ್ನ ಕೈಯಲ್ಲಿ 1-2 ಸ್ಕ್ರಿಪ್ಟ್ ಇರುತ್ತೆ ಅಷ್ಟೇ. ಅದಾದ ನಂತರ ಇನ್ನು ಯಾರ ಮೇಲೂ ಡಿಪೆಂಡ್ ಆಗಬೇಕು. ಅವನು ಯಾವುದೋ ಸ್ಕ್ರಿಪ್ಟ್ ತೊಗೊಂಡು ಡೈರೆಕ್ಷನ್ ಮಾಡಿದ ಸಕ್ಸಸ್ ಸಿಕ್ಕಿದ್ದು ತುಂಬ ಕಡಿಮೆ ಇದೆ ನಮ್ಮ ಇಂಡಸ್ಟ್ರಿಲಿ. ಈಗ ತರುಣ್ ಸರ್ ಅಂತಾರೆ, ಅವ್ರು ಕಾಟೇರ ಮಾಡೋಕ್ಕೆ ಸಾಧ್ಯ ಅದನ್ನು. ಈಗ ನಾನೇ ಕಾಟೇರ ಇನ್ನೊಬ್ರು ತೊಗೋಬೇಕು, ನಂಗೆ ತುಂಬಾ ಭಯ ಇರುತ್ತೆ. ನನ್ನ ಬ್ಲಡ್ ತೊಗೋಬೇಕು ಅದನ್ನು. ಸೊ ನಾನೇ ಬೇಕು ಅಂತ ನಾನು ಇದನ್ನು ಗ್ಯಾಪ್ ತೊಗೊಂಡೆ. 00804 ಬರೆಯೋದ್ರ ಜೊತೆ ಒಂದಷ್ಟು ಕಮರ್ಷಿಯಲ್ ಕತೆಗಳನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಒಂದು 3 ಸಿನಿಮಾಗಳು ಲೈನಪ್ ಮಾಡಿಬಿಟ್ಟಿದ್ದೀನಿ. ಯಾವುದೇ ರೀತಿ ನಿಲ್ಲುವಂಥ ಚಾನ್ಸ್ ಭ್ರಮೇನಿಲ್ಲ. ಇನ್ನು 3 ಸಿನಿಮಾ ಆದಮೇಲೆ ಮತ್ತೊಂದು ಬ್ರೇಕ್ ತೊಗೋತೀನಿ. ಸೊ ಅದು ಮತ್ತೊಂದಷ್ಟು ಸ್ಕ್ರಿಪ್ಟ್ ಮಾಡ್ಕೊಂಡು ನನ್ನ ಸಕ್ಸಸ್ ರೇಟ್ ನೋಡಿಕೊಂಡು ನಾನು ಎಷ್ಟು ಇಂಡಸ್ಟ್ರಿಗೆ ಬೇಕು, ನನ್ನನ್ನು ಎಷ್ಟು ಕೇಳ್ತಾ ಅನ್ನೋ ಮೇಲೆ ನಾವು ಮುಂದುವರಿತೀನಿ ಸರ್, ಅಷ್ಟೇ. ಎಸ್, ಒಳ್ಳೆಯದಾಗಲಿ ನಿಮ್ಮ ಈ ಪ್ರಾಜೆಕ್ಟ್ಗೆ. ಜೊತೆಗೆ ಹಳ್ಳಿ ಸೊಗಡಿನ ಕತೆಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆದಂಥವರು ಅಭಿನಯ ಚಿತ್ರ ನೀನಾಸಂ ಸತೀಶ್ ಅವರು. ಅವ್ರದ್ದು ಲವ್ ಇನ್ ಮಂಡ್ಯ ಸಿನಿಮಾ ಬಂದಾಗ ಅದು ಮರೆಸೋದಕ್ಕೆ ಮತ್ತೊಂದು ಅಯೋಗ್ಯ ಸಿನಿಮಾ ಬರಬೇಕಾಯಿತು. ಇವಾಗ ಅದನ್ನು ಮರೆಸೋದಕ್ಕೆ ಅಯೋಗ್ಯ 2 ಬರ್ತಿದೆ ಅನಿಸುತ್ತೆ. ಆ ನಿಟ್ಟಿನಲ್ಲಿ ನೀವು ಬಿಟ್ಟಿರ್ತಕ್ಕಂಥ ವೀಡಿಯೋದಲ್ಲಿ ಒಂದು ಸಣ್ಣದೊಂದು ಡೈಲಾಗ್ ಕೂಡ ಒಂದು ಜಲಕ್ಕೆ ತೋರಿಸಿದ್ದೀರಾ, ಅತಿಯಾದರೆ ಹೊರಗೆ ಬರ್ಬಿಡ್ತಕ್ಕಲ್ಲ ಅಂತ. ಅದೊಂದು ಹೇಳ್ಬೋದಾ? ಅತಿಯಾಗಿಬಿಟ್ರೆ ಬಂದ್ಬಿಡ್ತದೆ ವೈರಾಗ್ಯ, ದಿಮ್ಮಕ್ಕಲ್ಲೇ ಧೂಳೆ ಬಿಸ್ತಾನೆ ಅಯೋಗ್ಯ. ಇದಿಷ್ಟೇ, ಇದು ಒಂದು ಪಂಚ್ ಅಷ್ಟೇ. ಇದು ಒಂದು ಸಾಂಗಲ್ಲೂ ಬಳಸಿದ್ದೀನಿ ಆ್ಯಂಡ್ ಪಂಚಾಗೂ ಬಳಸಿದ್ದೀನಿ. ಎಷ್ಟು ಲ್ಯಾಂಗ್ವೇಜಲ್ಲಿ ಬರ್ತಿದೆ? ನಾವೇನೋ ಒಂದು 3 ಲ್ಯಾಂಗ್ವೇಜನ್ನು ಅದರಲ್ಲಿ ನೋಡಿದ್ವಿ ಆ ವಿಡಿಯೋದಲ್ಲಿ. ಎಷ್ಟು ಲ್ಯಾಂಗ್ವೇಜ್ ಪ್ಲ್ಯಾನ್ ಮಾಡ್ತಿದ್ದೀರಾ ಬೇಸಿಕಲಿ ಅಂತ? ಅಯೋಗ್ಯ ರಿಲೀಸ್ ಆದಮೇಲೆ 3 ಲ್ಯಾಂಗ್ವೇಜ್ ಆಯ್ತು. ಅದು ಡಬ್ಬಾಗಿ 3 ಲ್ಯಾಂಗ್ವೇಜ್ ಆಯಿತು. ಮಾಡೋಕ್ಕೆ ಮುಂಚೆನೇ ಎಕ್ಸ್ಪೆಕ್ಟೇಷನ್ ಇರೋದ್ರಿಂದ ಸಿನಿಮಾ ಬಗ್ಗೆ ಸೊ ಅಚ್ಚುಕಟ್ಟಾಗಿ 3 ಲ್ಯಾಂಗ್ವೇಜ್ ಮಾಡ್ತಾ ಇದ್ದೀವಿ, ಕನ್ನಡ, ತಮಿಳು ಆ್ಯಂಡ್ ತೆಲುಗು. ಇದು ನಮ್ಮ ಹಳ್ಳಿ ಸಿನಿಮಾ ಆಗಿದ್ದರಿಂದ ಇದಕ್ಕೆ ಓಕೆ. ಮಲಯಾಳಂ, ಹಿಂದಿಗೆ ಈ ಸಿನಿಮಾ ಆಗಿ ಬರಲ್ಲ. ಸೊ ನಮ್ಮ ಕೈಗೆ ಇಟ್ಕೊಂಥ ಮಾರ್ಕೆಟಲ್ಲಿ ಈ ಸಿನಿಮಾ ಏನು ಕೇಳುತ್ತೆ ಅದನ್ನು ಮಾಡ್ತಾಯಿದ್ದೀವಿ ಅಷ್ಟೇ. ಅಯೋಗ್ಯ 2 ಸಿನಿಮಾಗೆ ಪರ್ಟಿಕ್ಯುಲರ್ ಆಗಿ ಏನಾದರೂ ಒಂದಷ್ಟು ಅಂಶಗಳು ಇನ್ಸ್ಪಿರೇಷನ್ ಇರುತ್ತೆ, ನನ್ನ ಅಯೋಗ್ಯ 2 ಸಿನಿಮಾ ಮಾಡಿದ್ರೆ ಈ ಒಂದು ಇನ್ಸಿಡೆಂಟ್ಗಳನ್ನ ನಾನು ಅಲ್ಲಿ ಬಳಸ್ಬೋದಿತ್ತಪ್ಪ ಅಂತ ನೀವು ಯಾವತ್ತಾದರೂ ಅಂದ್ಕೊಂಡಿರ್ತೀರಾ? ರೀಸೆಂಟಾಗಿ ಪಂಚಾಯತ್ ಎಲೆಕ್ಷನ್ಸಿಂದ ಹಿಡಿದು MP ಎಲೆಕ್ಷನ್ಸ್ವರೆಗೂ ಸಾಕಷ್ಟು ಬೆಳವಣಿಗೆಗಳಾಯಿತು. ಆ ಓಡಾಟದಲ್ಲಿ ನಿಮಗೆಲ್ಲೋ ಒಂದು ಕಡೆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅನಿಸಿರುತ್ತೆ. ಆ ಥರದ್ದು ಯಾವುದಾದ್ರೂ ಒಂದಷ್ಟು ಐಡಿಯಾಗಳನ್ನ ಬಳಸ್ತಾ ಇದ್ದೀರಾ ಅಂತ? ಖಂಡಿತ ಬಳಸ್ತಾ ಇದ್ದೀನಿ. ಈ ಸಲ ಫನ್ಗೆ ಕೊರತೆ ಇಲ್ಲ, ಡಬಲ್ ಮಾಡಿದ್ದೀನಿ. ಎಲ್ಲೋದ್ರೂ ನನಗೆ ಯಾವ ಸಿನಿಮಾಗಳು ಅವ್ರು ಹೇಳ್ತಾ ಇದ್ದೆ, ಉತ್ತಮ ಬೀಜಗಳು, ಉತ್ತಮ ಗೊಬ್ಬರಗಳು, ಈ ಕೆಲವೊಂದು ಈ ಗುಡ್ಡೆ ಮಾಂಸ ಅನ್ನೋ ಪದಗಳೇ ಎಲ್ಲರೂ ರಿಮೈಂಡ್ಗಳು ಕೊಡ್ತಾಯಿದ್ರು. ಸೊ ಫನ್ಗೆ ತುಂಬ ಯೂನಿಕ್ ಐಡಿಯಾಗಳಿದೆ. ಇದು ಹೇಳೋದ್ರಿಂದ ಅದು ನೋಡಿದ್ರೆ ಚೆನ್ನಾಗಿರುತ್ತೆ. ಮಂಡ್ಯ ಜಿಲ್ಲೆಯಲ್ಲಿ ನಡೆದಂಥ ಒಂದು ಘಟನೆ ಹೈವೇ ಆದಮೇಲೆ ಅದನ್ನು ತೊಗೊಂಡಿದ್ದೀನಿ ಇಲ್ಲಿ. ಆ ಒಂದು ವಿಷಯ ಇಟ್ಕೊಂಡಿದ್ದೀನಿ, ಏನು ನಡೀತಾ ಇದೆ ಅನ್ನೋದನ್ನ. ಒಂದು ಸೋಷಿಯಲ್ ಅವೇರ್ನೆಸ್ ಅಂತೂ ಖಂಡಿತ ಇದೆ. ಒಬ್ಬ ಪಂಚಾಯತಿ ಸದಸ್ಯನಿಂದ ಏನೆಲ್ಲ ಮಾಡ್ಬೋದು, ಒಂದು ಬಾತ್ರೂಮ್ ಕಟ್ಸೋ ಲೆವೆಲ್ಗೂ ಅವ್ನು ಇರ್ತಾನೆ ಅಂದರೆ ಬಾತ್ರೂಮ್ ಕಟ್ಸೋದ ನಂತರ ಅವ್ನು ಏನು ಮಾಡ್ಬೋದು, ಪಂಚಾಯತ್ ಸದಸ್ಯ ಆದಮೇಲೆ ಏನು ಮಾಡ್ಬೋದು, ಅವ್ನ ಕೆಪಬಿಲಿಟಿ ಎಷ್ಟಿರುತ್ತೆ. ಒಂದು ವಿಲೇಜ್ ಉದ್ದಾರ, ಒಂದು ಹಳ್ಳಿ ಉದ್ಧಾರ ಆದ್ರೇ ಒಂದು ದೇಶ ಉದ್ಧಾರ ಆಗೋದು ಅಂತಲೇ ದೊಡ್ಡವ್ರು ಹೇಳ್ಬಿಟ್ಟಿದ್ದಾರೆ. ಸೊ ಅಂಥಲ್ಲಿ ಒಬ್ಬ ಪಂಚಾಯತಿ ಸದಸ್ಯನ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ, ಅದನ್ನು ಜನಕ್ಕೆ ಒಂದು ಫನ್ನಾಗಿ ಹೇಳ್ಕೊಂಡು ಹೋಗ್ತೀನಿ. ಇದನ್ನು ಒಂದು ಟ್ರಾವೆಲೇ ಒಂದು ಫನ್ನಾಗಿರುತ್ತೆ. ಒಬ್ಬ ಅಯೋಗ್ಯನಿಗೆ ಈಗ ಏನು ಯೋಗ್ಯ ಆಗಿಬಿಟ್ಟಿರಲ್ಲ, ಅವನು ಅಯೋಗ್ಯನೇ. ಅಗೇನ್ ಪಂಚಾಯತ್ ಸದಸ್ಯ ಆದ್ರೂ ಅಯೋಗ್ಯನೇ ಆಗಿರ್ತಾನೆ ಆ ಊರಿಗೆ, ಬಟ್ ಅವ್ನು ಮಾಡುವಂಥ ಕೆಲಸಗಳು ಯೋಗ್ಯವಾಗಿರ್ತವೆ ಅನ್ನೋ ಒಂದು ಉದ್ದೇಶ ಇದೆ. ಒಂದೆರಡು ಪ್ರಮುಖ ಪಾತ್ರಗಳು, ಹೊಸ ಪಾತ್ರಗಳು, ಎಗೇನ್ ಕ್ಲೈಮ್ಯಾಕ್ಸ್ ಹಿರಿಯ ನಟರುಗಳು, ಇಂಡಸ್ಟ್ರಿಯ ಸ್ಟಾರ್ ನಟರುಗಳು
ಈ ಸಿನಿಮಾಗೆ ಕ್ಲೈಮ್ಯಾಕ್ಸ್ ಟೈಮಲ್ಲಿ ಸ್ಪೆಷಲ್ ಅಪಿಯನ್ಸ್ ಆಗಿ ಎಂಟ್ರಿ ಕೊಟ್ಟು ಮತ್ತೊಂದು ಲೀಡ್ ಆಗಿ ಮತ್ತೊಂದು ಲೀಡ್ ಕೊಡ್ತಾರೆ ಅವರು ಬೇರೆ ಸಿನಿಮಾಗೆ, ಬೇರೆ ಒಂದು ಸೀಕ್ವೆಲ್ಗೆ ಇದು ಲೀಡ್ ಆಗುತ್ತೆ ಸಿನಿಮಾ. ಲವ್ಲಿ ಭಾಳ ಒಳ್ಳೆಯದಾಗಲಿ, ಜಾಸ್ತಿ ಒಳ್ಳೆಯದಾಗಲಿ. ನಿಮ್ಮ ಕಾಯುವಿಕೆಯಲ್ಲಿ ಒಂದು ದೊಡ್ಡ ಅರ್ಥ ಇದೆ. ಸೊ ಅಯೋಗ್ಯ 2 ಸಿನಿಮಾ ಅಯೋಗ್ಯ ಸಿನಿಮಾಗಿಂತ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಲಿ ಅಂತ ನಾವು ಆಶಿಸ್ತೀವಿ. ಬೆಸ್ಟ್ ವಿಶಸ್ ಮಹೇಶ್ ಅವರೇ. ಥ್ಯಾಂಕ್ ಯು. ಪ್ರಯತ್ನ ನಂದು, ಫಲ ಜನಗಳದು ಅಂತ ಬಯಸಿರೋ ನಾನು. ಅವರ ಆಶೀರ್ವಾದ ನನ್ನ ಅಯೋಗ್ಯ 2 ಸಿನಿಮಾ ಮೇಲೆ ಸದಾಕಾಲ ಇರಲಿ. ಹಾಗೆ ನನ್ನ ಫೇವ್ರೈಟ್ ಚಾನಲ್ ಇತ್ತೀಚೆಗೆ ನಾನು ನೋಡ್ತಾ ಇರೋಂಥ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಗ್ಯಾರಂಟಿ ನ್ಯೂಸ್, ಒಂದು ಕ್ವಾಲಿಟಿಲಾಗಲಿ, ಒಂದು ನ್ಯೂಸ್ ಕೊಡೋದಾಗಲಿ ಸೋಷಿಯಲ್ ಮೀಡಿಯಾ ಟಕ್ ಅಂತ ಸಿಗುತ್ತೆ. ಆ ವಿಷಯ ಅಷ್ಟೇ ನೈಜವಾಗಿರುತ್ತೆ. ಈ ಬೆಳವಣಿಗೆ ನೋಡಿದ್ರೆ ಖುಷಿ ಆಗುತ್ತೆ. ಆದಷ್ಟು ಬೇಗ ಇದೊಂದು ದೊಡ್ಡ ಸ್ಯಾಟಲೈಟ್ ಚಾನಲ್ ಆಗಲಿ, ನಂಬರ್ 1 ಸ್ಥಾನಕ್ಕೆ ಇರಲಿ ಅಂತ ನಾನೊಬ್ಬ ನಿರ್ದೇಶಕನಾಗಿ, ಹಾಗೆ ಕನ್ನಡ ಚಿತ್ರರಂಗಕ್ಕೆ ಇದೇ ರೀತಿ ಸಪೋರ್ಟಿವ್ ಆಗಿರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಮಹೇಶ್ ಅವರೇ. ನೀವು ಹೇಳ್ದಂಗೆ ಥ್ಯಾಂಕ್ಸ್ ಫಾರ್ ಯುವರ್ ಕಾಂಪ್ಲಿಮೆಂಟ್. ನೀವು ಹೇಳ್ದಂಗೆ ನಮ್ಮ ಕನ್ನಡಗಳ ಹಬ್ಬ ಶುರುವಾಗ್ತಕ್ಕಂಥದ್ದು ಸಂಕ್ರಾಂತಿ ಸುಗ್ಗಿ ಹಬ್ಬದ ಮೂಲಕ. ಸಂಕ್ರಾಂತಿ ಹಬ್ಬದ ಆಸುಪಾಸಿನಲ್ಲಿ ನಮ್ಮ ಗ್ಯಾರಂಟಿ ನ್ಯೂಸ್ ಚಾನಲ್ಲು ಗ್ಯಾರಂಟಿಯಾಗಿ ಲಾಂಚ್ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಖಂಡಿತ ನಾವು ಬರ್ತೀವಿ. ಥ್ಯಾಂಕ್ ಯು, ಬರಲೇಬೇಕು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ಅಯೋಗ್ಯ 2 ಚಿತ್ರದ ನಿರ್ದೇಶಕರಾದಂತಹ ಮಹೇಶ್ ಕುಮಾರ್ ಅವರ ಮನದಾಳದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಪಂಪಾಪತಿ ಜೊತೆ ಲಕ್ಷ್ಮೀನಾರಾಯಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.